ಬರ್ಬೋದು, ಯುಗಾದಿಯ ಸಂದರ್ಭದಲ್ಲಿ ನಿಮಗೆಲ್ಲ ಹೋಳಿಗೆ ಊಟನೂ ಸಿಗುತ್ತದೆ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತನ್ನು ಹೇಳಿದ್ದೆವು. ಅದು ಸಂಪೂರ್ಣ ವರ್ಷ ಆಗಿದೆ. ಈ ಯುಗಾದಿಗೆ ನಮ್ಮ ಗ್ರಾಹಕರಿಗೆ ಮಾತ್ರ ಅಲ್ಲ, ಕಾರ್ಮಿಕರಿಗೂ ಮಾಲೀಕರಿಗೂ ಒಂದು ಕೈ ಸುದ್ದಿಯನ್ನು ಇಂದು ಬೆಳಗಾತ ನಮ್ಮ ರಾಜ್ಯದ ಸರ್ಕಾರದ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟ್ರು ತಿಳಿಸಿರುತ್ತಾರೆ. ಎಲ್ಲ ರಾಜ್ಯಗಳಿಗೆ 20% ಕಮರ್ಷಿಯಲ್ ಗ್ಯಾಸನ್ನು ಸರಬರಾಜು ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಬಂತು. ಅದರಂತೆ ನಮಗೆ ಕಮರ್ಷಿಯಲ್ ಗ್ಯಾಸ್ ಕನಿಷ್ಠ 20% ಆದರೆ 9,000 ಸಿಲಿಂಡರ್ಗಳು ಬಿಡುಗಡೆಯಾಗಬೇಕು ದಿನನಿತ್ಯ. ಆ 9,000ದಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಅಡಿಯಲ್ಲಿ ಬರುವಂಥ ನಮ್ಮ ಹೋಟೆಲ್ ಉದ್ಯಮಕ್ಕೆ ಕೇವಲ 1,000 ಗ್ಯಾಸ್ ಸಿಲಿಂಡರ್, ಇಡೀ ಕರ್ನಾಟಕಕ್ಕೆ 1,000 ಗ್ಯಾಸ್ ಸಿಲಿಂಡರ್ ಕೊಡಲಾಗುವುದು ಎನ್ನುವಂಥ ಪ್ರಕಟಣೆ ಹಾಗೂ ನೋಟಿಫಿಕೇಷನನ್ನು ಕಳಿಸಿರ್ತಾರೆ. ಅಂದರೆ ಕೇವಲ 2% ಗ್ಯಾಸ್ ನಮಗೆ ಒದಗಿ ಬರ್ತಾ ಇದೆ. ಇದು ಖಂಡಿತ ಯಾವುದೇ ತಿಂಡಿ ಮಾಡಲಿಕ್ಕೆ, ಯಾವುದೇ ಊಟೋಪಚಾರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ನಾವು ಈಗಾಗಲೇ ಸಭೆ ಕರೆದಿದ್ದೇವೆ, ನಮ್ಮ ಕ್ರೋರ್ ಕಮಿಟಿಯ ಜೊತೆ ಚರ್ಚೆ ಮಾಡಿದ್ದೆವು, ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ಏನು ಮಾಡಬೇಕು, ಮುಂದಿನ ದಿನದಲ್ಲಿ ಯಾವ ರೀತಿ ಮುಂದುವರಿಯಬೇಕು ಎನ್ನುವ ವಿಚಾರ ಚರ್ಚೆ ಮಾಡಿದ್ದೆವು. ಬಹಳಷ್ಟು ಸಲಹೆಯಂತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವುದು, DCM ಅನ್ನು ಭೇಟಿಯಾಗುವುದು, ಅದು ಪ್ರಕ್ರಿಯೆ ಮಾಡ್ತೇವೆ. ಅದರ ಜೊತೆ ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸಬೇಕು. ಈಗಾಗಲೇ ಸಂಪರ್ಕಿಸಿದ್ದೇವೆ. ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟ್ರನ್ನು ಆದಷ್ಟು ಬೇಗ ಸಾಧ್ಯವಾದರೆ ಮೀಟ್ ಮಾಡ್ತೇವೆ. ನಾಳೆ 4 ದಿನ ಒಳಗಡೆ ನಮಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವ ವಿಚಾರವಾಗಿ ನಾವು ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ. ಅದೇ ಸಮಯ ನೋಡಿ, ಅದನ್ನು ನಾವು ಸಮಯ ಸಂದರ್ಭ ನೋಡಿ ಆದಷ್ಟು ಬೇಗ ಮೀಟ್ ಮಾಡ್ತೇವೆ. ಆದರೆ ಇದರ ಪ್ರತಿಫಲ ಏನು, ನಮಗೇನು ಸಿಗ್ಬೋದು, ಅದರ ಮೇಲೆ ಮುಂದಿನ ನಡೆ ಇರಬೇಕಾಗ್ತದೆ. ಹೀಗಿದ್ದರೂ ನಾವು ಮೊದಲು ಹೇಳಿದಂತೆ ನಮ್ಮ ಹೋಟೆಲ್ ಮಾಲೀಕರ ಚಿಂತನೆ ಏನು ಅಂದರೆ, ನಮ್ಮ ಸಿಲಿಂಡರ್ಗಳಲ್ಲಿ ಕೊನೆಯ ಹನಿ ಅಂದರೆ ಲಾಸ್ಟ್ 1 kg ಸಿಲಿಂಡರ್ ಗ್ಯಾಸ್ ಇರುವವರೆಗೂ ನಾವು ನಮ್ಮ ಗ್ರಾಹಕರನ್ನು ಉಣಬಡಿಸ್ತಾ ಬರಬೇಕು. ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಏನಾದರೂ ಮಾಡಬೇಕು, ಎಷ್ಟು ಮೆನುಗಳನ್ನು ಕಡಿಮೆ ಮಾಡಬೇಕು, ಅದರ ಬಗ್ಗೆ ಚಿಂತನೆ ಮಂಥನ ಈಗ ತಾನೇ ಮಾಡಿದ್ದೆವು. ಇನ್ನು ಮತ್ತೊಮ್ಮೆ ಅದರ ಬಗ್ಗೆ ಚಿಂತನೆ ಮಂಥನ ಮಾಡ್ತೇವೆ. ಯಾಕೆಂದರೆ ನಮ್ಮ ಕಾರ್ಮಿಕರನ್ನು ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಗ್ರಾಹಕರನ್ನು ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಅದು ಇನ್ನೊಂದು ಪ್ರಶ್ನೆ ಏನಂದರೆ, ಈ ವಾರ್ ಸಿಚುವೇಶನ್ ಇನ್ನೊಂದು ವಾರದಲ್ಲಿ ಅಥವಾ 15 ದಿನದಲ್ಲಿ ಕೊನೆಗೊಳ್ಳುವಂಥ ಸೂಚನೆಗಳು ಕಾಣ್ತಾ ಬರ್ತಾ ಇಲ್ಲ. ಇದು ಒಂದು ಬಹಳಷ್ಟು ಸಮಯ ನಮ್ಮ ಮೇಲೆ ಹೊರೆಯಾಗಿ ಬರ್ಬೋದು. ಇದರ ಬಗ್ಗೆ ಏನು ಮುಂದೆ ಮಾಡಬೇಕು ಅನ್ನೋದು ಕೂಲಂಕಷವಾಗಿ ನಾವು ದೆಹಲಿಗೆ ಹೋಗಿ ಬಂದ ಮೇಲೆ ನಾವು ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೇವೆ. ಈಗ ನಮಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ. ನಾವು ಈಗಲೇ ನಮ್ಮ ಬೆಂಗಳೂರು ನಗರದ MPsಗಳ ಜೊತೆ ಮಾತನಾಡಿದ್ದೇವೆ, ಮಂತ್ರಿಗಳ ಜೊತೆ ಮಾತಾಡ್ತೇವೆ. ಆದಷ್ಟು ಬೇಗ ಹೋಗ್ತೇವೆ. ಹೋದರೂ ಕೂಡ ಅಲ್ಲಿಂದ ಸರಬರಾಜು ಆದರೂ ಕೂಡ ಈಗಿನ 20%ರಲ್ಲಿ 2% ಇದ್ದದ್ದನ್ನು ಅವರು ಇನ್ನೊಂದು 10% ಜಾಸ್ತಿ ಮಾಡಿದರೆ ನಮ್ಮ 3% ಆಗ್ತದೆ ಇಡೀ ಕರ್ನಾಟಕಕ್ಕೆ. ಅದು ಯಾವ ಲೆಕ್ಕಕ್ಕೂ ಆಗುವುದಿಲ್ಲ. ಬೆಂಗಳೂರು ನಗರದಲ್ಲೇ 40,000 ಹೋಟೆಲು, ಇಡೀ ಕರ್ನಾಟಕದಲ್ಲಿ 1,20,000 ಹೋಟೆಲು. ಇದು ಒಂದಿಷ್ಟು ಉಪಯೋಗಕ್ಕೆ ಬರುವಂಥ ಅವಕಾಶಗಳು ಭಾಳಷ್ಟು ಕಡಿಮೆ ಇದೆ. ಭಾಳಷ್ಟು ಹೋಟೆಲ್ಗಳು ಪರ್ಯಾಯ ವ್ಯವಸ್ಥೆ ಈಗಾಗಲೇ ಮಾಡಿದ್ದೇವೆ, ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಕರೆಂಟ್ನಲ್ಲಿ ನಮಗೆ ಕಿಲೋವಾಟ್ಸ್ ಹೆಚ್ಚಿಗೆ ಬೇಕಿದ್ದರೆ ತಕ್ಷಣದಿಂದ ಅಲಾಟ್ ಮಾಡಿ ಯಾವುದೇ ರೀತಿ ದಂಡ ವಿಧಿಸಬೇಡಿ ಅಂತ ಕೇಳಿದ್ದೇವೆ. ಅದರ ಬಗ್ಗೆ ಈಗಾಗಲೇ ಮೊದಲೇ ಸೂಚನೆ ಕೊಟ್ಟಿದ್ದೇವೆ. ಅದು ಅನುಮತಿ ಸಿಗ್ಬೋದು.
ಬಹಳಷ್ಟು ಇಂಡಕ್ಷನ್ ಬೇರೆ ರೀತಿಯ ಸ್ಟವ್ಗಳು, ಬಾಯ್ಲರ್ಗಳು, ಇದರ ಬಗ್ಗೆ ಶೀಘ್ರವಾಗಿ ನಾವು ಪರಿಶೀಲಿಸ್ತಾ ಇದ್ದೇವೆ. ಯಾಕೆಂದರೆ ಈ ಸಮಸ್ಯೆ ತಾತ್ಕಾಲಿಕವಾದ ಸಮಸ್ಯೆ ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಸಮಸ್ಯೆ ದಿನಕ್ಕೆ ಹೆಚ್ಚಾಗಬಹುದು. ಏನು ಮಾಡಬೇಕು ಅನ್ನುವುದನ್ನು ತೀರ್ಮಾನವನ್ನು ತೆಗೆದುಕೊಳ್ತೇವೆ.